ನನ್ನ ಮೊಮ್ಮಗಳ ನಂಬರ್. ಕೂದಲಿಲ್ಲ ಕೂದಲಿಲ್ಲ ಅಂತೇಳಿ ಇಲ್ಲ ಹೊಡ್ಯರ್ಗೆ ಇಬ್ಬರಳ್ಗೂ ಕೂದಲಲ್ಲಿ ನುಣ್ಣಗೋದ್ವು ತಗ. ಅವಳು ಹಂಗೆ ಹೋದ್ಲು, ಇವಳು ಹಂಗೆ ಹೋದ್ವು ನೋಡು. ಅದಕ್ಕೆ ನನಗೆ ನೀನು ಒಂದೇಟ್ಕೇನೆ ಏನೂ ಆಗಲ್ಲ, ನನ್ನವೇನು ಉದ್ರಿಲ್ಲ ಅಂಬಳು. ನೋಡು ದೇವ್ರು ಯಾರು ರೂಪದಾಗಾದ್ರೂ ಬೋರ್ಡ್ ಆಗಂಗೆ ಮಾಡ್ದ ಲೌಡಿ. ಬಲ್ ಮೆರ್ದೋದ್ಲು ನಮ್ಮ ಸಂಗೀತನ ಬೋಲ್ ಅನ್ಸಿದ್ಲು ಹೇಳು. ಮತ್ತೆ ಒಳ್ಳೆಯರ್ಗೇನ ಅಂದರೆ ಈಗ ಹಿಂಗೆ ಆಗುತ್ತೆ. ನಮ್ಮ ಋತು ಯಾರಿಗೇನು ಯಾತನ ಅಂದಿದ್ದಲ್ಲ, ಯಾರನ್ನ ತೆಂಗ್ ಬೇಕಂಗೆ ಮಾತಾಡಿದ್ದಲ್ಲ. ಎಷ್ಟು ಗೌರವಾಗಿ ನಯ ಬೈದಿಂದ ಐತೆ ನಮ್ಮ ಋತಮ್ಮ. ನಮ್ಮ ಅಮ್ಮನೇ ನಂಬ್ತಾರೆ ಮತ್ತೆ. ನಮ್ಮ ಋತಮ್ಮನ್ನ ಮುಖ್ಯ ಮತ್ತೆ ಸರಿಯಾಗಾಯ್ತು. ಯಾತೆ ಹಂಗೆ ಮಾತಾಡ್ಕೊಂಡು ನುಗ್ತಾ ಇದೆಯಾ? ಏನಿಲ್ಲ, ಆ ಸುಸೀನು ಅವ ಸಿಂದಿ ನಮ್ಮ ಅಮ್ಮನಿ ನಮ್ಮ ಋತಮ್ಮನ್ನ ಹೆಂಗೆ ಆಡ್ಕ್ಯಾಮಾರು. ಓದಲಿಲ್ಲ ಅಂತೇಳಿ ಅಲ್ಲೆಲ್ಲನ ಕಾಲೇಜ್ಗೆ ಹೋಗ್ಬೇಕಾರೆ ಬಸ್ ಸ್ಟ್ಯಾಂಡಾಗ ವೈಟ್ ನಿಂತ್ಕೊಂಡ್ರಿ. ಅಯ್ಯೋ ಕೂದಲು ನನ್ನವಂತ ಉದ್ರದೇ ಇಲ್ಲ ಕಾಣಿ. ಹೆಂಗೆ ಇದ್ದಾವೆ ದಪ್ಪ ಇದ್ದಾವೆ, ಕೂದಲಿಲ್ದಾರ ಇಲ್ಲ ಅಂತಾರೆ. ದೇವ್ರು ಕೂದಲಿಲ್ದಾರಿ ಕೊಡೋಕ್ಕಾಗಲ್ವೇ, ನಮ್ಮಂತರ್ಗೆ ಯಾಕೆ ಕೊಡ್ತಾನೆ ಅಂತ ಮಾತಾಡೋರು. ಇವಾಗ ಅವಳಿಗೊಂದು ಸಿಂದಿನಿ ಅದ್ಯಾತ ತಲೆಗೆ ಅದ್ಯಾತ ರೋಗ ಬಂದು ಅದಕ್ಕೆ ಅವಳು ಬೋಡಾಗ್ಯವಳಂತೆ. ಬೋಡನ ಮಾಡಿಸ್ಯವ್ರಂತೆ, ತಲೆಯಾಗೆಲ್ಲ ಇದ್ದಾದಂಗಾಗೈತಲ್ಲ ಅದಕ್ಕೆ ಬೋಡ ಮಾಡಿಸ್ಬೇಕು ಅಂತ ಹೇಳವ್ರಂತೆ. ಇವಳು ಹಂಗೆ ಕೂದಲೆಲ್ಲ ಉದ್ರೆ ಸಿಸಿಗೆ ಮಂಗ್ಳಿ ಮಗಳು ಆಗ ಅವಳು. ಅದಕ್ಕೆ ಮತ್ತೆ ಯಾನು ಅನ್ಬಾರ್ದು ಯಾರನ್ನು ಆಡ್ಕೋಬಾರ್ದು ಅಂಬೋದು. ನಮಗೆ ಯಾವ ರೂಪದಾಗಾದ್ರೂ ಬರುತ್ತೆ, ಹೇಳೋಕ್ಕಾಗಲ್ಲ. ಈಗ ನೋಡ ಎಮುಕ್ ತಲೆಯಾಗೆಲ್ಲ ಹಂಗಾಗಿ ಹಂಗೆ ಆಗ್ತೈತೆ. ದೇವ್ರಂಬನ್ ಯಾರು ರೂಪದಾಗಾದ್ರೂ ತೋರಿಸ್ತಾನೆ. ಅದು ಎಲ್ಲಿ ತಟ್ಟಬೇಕ ಅಲ್ಲಿ ಯಾವುದಾದ್ರೂ ಒಂದು ಕಡ್ಡಿ ಯಾವುದಾದ್ರೂ ಒಂದು ರೂಪದಾಗಾದ್ರೂ ತೋರಿಸ್ತಾನೆ. ಅನ್ಭವ ಬಿಡಲ್ಲ. ನಮ್ಮ ಸಂಗೀತನೂ ಹಂಗೆ ಅಯ್ಯ ಅನ್ಸಿದ್ಲು ಹೇಳು. ನೀನು ಹೇಳ್ದಂಗಮ್ಮ ನಮ್ಮ ಸಂಗೀತನೂ ಬೋಲ್ ಅಯ್ಯ ಅನ್ಸ್ಬಿಟ್ಲ ಹುಡುಗಿ. ಅಯ್ಯ ಅನ್ಸಿದ್ಕೆ ಅಯ್ಯೋ ಒಬ್ರು ತಿಂದು ಒಬ್ರು ತೆಗ್ದಾರೆ, ಯಾರು ಉದ್ಧಾರ ಆಗಲ್ತಾಗ. ಅವರಪ್ಪ ಏನನು ಅವ್ರ ಅಮ್ಮ ಬೋಲ್ ಮೋಸ ಮಾಡ್ಯವ್ರು ಎಲ್ಲರಿಗೂ. ಜನಗಳ್ತಾಗಿ ಮನೆ ಕಟ್ತೀವಿ ಅಂತೇಳಿ ದುಡ್ಡು ಇಸ್ಕೊಂಡು ಎಲ್ಲ ತಿಂದು ತೇಗಿ ನೀರು ಕುಡ್ದವ್ರಿ. ನೀರು ಕುಡ್ದು ತೇಗಿಯವ್ರು ಒಟ್ಟನು ಅದಕ್ಕೆ ಮತ್ತೆ. ಅವ್ರಿಗೆ ಯಾತ್ ಮಾಡಿದ್ರು ಕೈ ಬೈ ಎತ್ತಲ್ಲ, ಬರೀ ಹಿಂಗೇನೆ. ಹೆಂಗ ಬಿಡತ್ತ ನಮ್ಮ ಋತಮ್ಮ ಕೂದಲು ಬಂದ್ವಲ್ಲ. ಬಾರಮ್ಮ ಋತಮ್ಮ ಬಾ. ಚಾಪತಿ ಮಾಡಿ ಹೋಗಪ್ಪ ತಿನ್ನು, ಹೋಗ್ತೀನಿ ನಾವು. ಚಿಕ್ಕಪ್ಪ ನೀವು ಇನ್ಮೇಲಿಂದನ ಎಲ್ಲೂ ಊಟ ಮಾಡಬೇಡ್ರಿ, ಇಲ್ಲೇ ಊಟ ಮಾಡಿರಿ. ಅಪ್ಪಗೆ ನಿಮ್ಮ ಮೇಲೆ ಏನು ಬೇಜಾರಿಲ್ಲ. ನಾನು ಹೇಳಿದೆ ಯಾಕಪ್ಪ ನೀನು ಹಿಂಗಿದ್ಯಾ, ನಿನ್ನ ಚಿಕ್ಕಪ್ಪನ ಮಾತಾಡಿಸ್ಲೇಬೇಕು ಅಂತ ಹೇಳಿದೆ. ಚಿಕ್ಕಪ್ಪ ಬದಲಾಗೈತೆ, ಒಳ್ಳೆ ಮನಸ್ಸೈತೆ, ನೀನು ಮಾತಾಡಿಸ್ಲೇಬೇಕು ಅಂತೇಳಿ ಹೇಳಿದ್ದೀನಿ ಅಪ್ಪಗೆ. ಮಾತಾಡಿಸ್ತೀನಿ ಕಣಮ್ಮ ಅಂತ ಹೇಳೈತೆ. ನನ್ನ ಮನಸ್ಸಿನಾಗೆ ಏನಿಲ್ಲ, ಅವನೇ ಬರಲ್ಲ ಅದಕ್ಕೆ ನಾನು ಸುಮ್ಮನೆ ಇರ್ತೀನಿ, ಅವನು ಸುಮ್ಕಿರ್ತಾನೆ ಅಂತಂತೂ ಏನಾಗಲ್ಲ. ಮೇಲಿಂದನ ಏನು ಅಂಬೋದಿಲ್ಲ. ನಾನು ಹೇಳಿದ್ದೀನಿ ಬೆಳಗ್ಗೆ, ನಾನು ಸುಮ್ಮನೆ ಕುತ್ಕೊಂಡಿದ್ದೆ ಮುಂಚ್ಕೊಂಡು. ಅದಕ್ಕೆ ಯಾಕೆ ಋತು ಹಿಂಗಿದೆಯಾ ಅಂತಂತು ಅಪ್ಪ ನೀನು ನಾನು ಮಾತಾಡಿಸ್ಬೇಡ ಅಂದೆ ಯಾಕೆ ಅಂತಂತು ಅದಕ್ಕೆ ಹೇಳಿದ್ನಿ. ನೀನು ಅದಕ್ಕೇನೆ ನಿನ್ನ ಮೇಲಿಂದ ಇಲ್ಲೇ ತಿಂಡಿ ಊಟ ಎಲ್ಲ ಒಬ್ರು ಮನೆಗೆ ಹೋಗ್ಬೇಡ, ಸುಗುಣವ್ರ ಮನೆಗೆ ಹೋಗ್ಬೇಡ, ಎಲ್ಗೂ ಹೋಗ್ಬೇಡ ಚಿಕ್ಕಪ್ಪ ನೀನು. ಸುಗುಣ ಚಿಕ್ಕಿ ಹೆಂಗೆ ಮಾತಾಡ್ತಾರೆ ಗೊತ್ತಾ? ಬೈಕೊಳ್ತಾರೆ ಊಟಕ್ಕಿಕ್ಕಿ. ಮತ್ತು ನಿಮ್ಗೆ ಅದು ತಿಂದಿದ್ದೇನು ಹೊರಗಡೆ ಬರಲ್ಲ ಹಂಗೆ ಬೈಕೊಂತಾರೆ. ತಿಂದಿದ್ದು ಉಂಡಿದ್ದು ಎಲ್ಲ ಗಂಟ್ಲಕ್ಕಿಕ್ಕಿ ವಾಪಸ್ ಬರೋಂಗೆ ಅಂತಾರೆ ಅವರು. ಅದಕ್ಕೆ ನೀವು ಯಾರ ಮನೆ ಬಾಗಿಲಿಗೂ ಹೋಗ್ಬೇಡ್ರಿ ಚಿಕ್ಕಪ್ಪ, ನೀವು ಇಲ್ಲೇ ಊಟ ಮಾಡಿರಿ, ಇಲ್ಲೇ ತಿಂಡಿ ತಿನ್ನಿರಿ. ನಾನು ಇರೋವರೆಗೂ ನಾನು ನೋಡ್ಕೊಂತೀನಿ ನಿಮ್ಮನ್ನು. ಅಯ್ಯೋ ಬೆಳಗ್ಗೆಯಿಂದ ಅವ್ರ ಅಪ್ಪ ಈಗ ಒಳಗೂ ವಾದ. ನೀನು ಯಾಕೆ ಮಾತಾಡ್ಸಲ್ಲ, ನಿನ್ನ ಚಿಕ್ಕಪ್ಪನ ಯಾಕೆ ಮಾತಾಡ್ಸಲ್ಲ ಹೇಳು. ನೀನು ಮಾತಾಡಿಸ್ಬೇಕು ಅಷ್ಟೇನೆ. ನೀನು ಇವಾಗ ಚೆನ್ನಾಗಿಲ್ವಾ ಚಿಕ್ಕಪ್ಪ, ನೀನು ಯಾಕೆ ಮಾತಾಡ್ಸಲ್ಲಪ್ಪ ಅಂತ ಅವ್ರ ಅಪ್ಪನ ಮೇಲೆ ವಾದ ಅವಳು. ಅದಕ್ಕೇನೆ ವರ್ಷ ನೀನು ಇನ್ಮೇಲಿಂದ ಯಾರ ಮನೆಗೂ ಹೋಗ್ಬೇಡ ಕಣಪ್ಪ. ಇಲ್ಲೇನೆ ತಿಂಡಿ ಊಟ ಏನಿದ್ರು ಏನಾನ ನಮ್ಮ ಮನೆಗೆ ಬದುಕಿದ್ರು ಬದುಕು ಮಾಡ್ಕೊಂಡು ಹೊಲ್ದಾಗಳದು ಏನಾನ ಬದುಕಿದ್ರು ಬದುಕು ಮಾಡ್ಕೊಂಡು ನಿಮ್ಮದೇ ಸುಮ್ಮನೆ ಇರೋದು ಕಲೀಲಿ. ಯಾರ ಮನೆ ಬಾಗ್ಲಿಗೆ ಹೋಗ್ಬೇಡ. ಇಲ್ಲಿ ಹೇಳೋದಕ್ಕೆ ಇನ್ಮೇಲಿಂದನ ಯಾರ ಮನೆ ಬಾಗಿಲಿಗೂ ಹೋಗಲ್ಲ. ನಮ್ಮ ಋತಮ್ಮ ಬರಬೇಕಾಗಿತ್ತು, ನಾವು ಚೆನ್ನಾಗಿ ಆಗ್ಬೇಕಾಗಿತ್ತು ಅಂತ ಹೇಳಿ ನಾವು ಚೆನ್ನಾಗಿರ್ತೀನಿ ಇನ್ಮೇಲಿಂದ. ನನಗೆ ಇನ್ಯಾರಿದ್ದಾರೆ ಇವಾಗ ನಮ್ಮ ಋತಮ್ಮನ್ನೇ ನನ್ನ ಮಗಳು ಅಂತ ತಿಳ್ಕೊಂಡು ನಾನು ನಮ್ಮ ಋತಮ್ಮಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಹೋಗ್ಬೇಡ ಚಿಕ್ಕಪ್ಪ, ನಾನು ಅಪ್ಪಾಜಿಗೆ ಹೇಳಿದ್ದೀನಿ. ತಡಿ ಕರಿತೀನಿ ಅಪ್ಪಾಜಿನ. ಅಪ್ಪಾಜಿ ಅಪ್ಪಾಜಿ ಬಾರಪ್ಪಾಜಿ, ಅಪ್ಪಾಜಿ ಬಾರಪ್ಪಾಜಿ, ಬಾ ಮಾತಾಡ್ಸು ಚಿಕ್ಕಪ್ಪನ ಮಾತಾಡಿಸ್ಬಾ. ಬಾ ಮಾತಾಡ್ಸು. ಇಬ್ರು ಒಂದು ಮಾಡ್ತೀನಿ ಬಾ. ಇಲ್ಲಿ ಇಬ್ಬರು ಮಾತಾಡ್ಸ್ಕೊಂಡಿದ ಮೇಲೆ ಚೆನ್ನಾಗಿರ್ಬೇಕು. ನೀವು ಇರೋದು ಇಬ್ಬರಳು, ಇನ್ನೆಷ್ಟು ಜನ ಇದ್ದೀರಾ? ನೀವು ಇವಾಗ ಚೆನ್ನಾಗಿರ್ಬೇಕಣ್ಣಪ್ಪ. ನಿಮ್ಮೇಲಿಂದ ನಾನು ಜಗಳ ಆಡೋದು ಬೇಡ. ಬಾ ಇಲ್ಲಿ ಬಾ ಮಾತಾಡ್ಸ್ಬಾ. ಇಬ್ರು ಕೈ ಕೊಡ್ರಿ, ಇಲ್ಲಿ ಇಬ್ರು ಮಾತಾಡ್ರಿ, ಒಬ್ರಿಗೊಬ್ರು ಇಬ್ರು ಒಂದು ಮಾಡ್ತೀನಿ. ಋತು ಒಂದು ಮಾಡ್ತಾ ಇದ್ದಾಳೆ, ಅಣ್ಣ ತಮ್ಮಗಳನ್ನಿಬ್ರು ಅಣ್ಣನು. ಇವರಿಬ್ರೇನು ನನ್ನ ಮೊಮ್ಮಗಳ ಕಾಲದಾಗೆ ಚೆನ್ನಾಗಾಗ್ಬೇಕು ಅಂಬೋದಿತ್ತೇನ, ಅದಕ್ಕೇನೆ ಇವ ಸೆನಕ್ಕಾಗ್ತಾ ಇದ್ದಾರೆ. ನನ್ನ ಮೊಮ್ಮಗಳು ನೋಡಿ ಕೈ ಹಿಡ್ಕೊಂಡು ಇಬ್ರದ್ದು ಒಂದು ಮಾಡ್ತಾ ಐತಿ. ಚಿಕ್ಕಪ್ಪ ಅಣ್ಣ ಅಂತ ಕರಿ ನೀನು. ನೀನು ಸಣ್ಣನಾಗಿ ಇವಾಗ ಬೇಗ ಅಣ್ಣ ಅಂತ ಕರಿ. ಅಣ್ಣ
ನಿನ್ ತಮ್ಮ ಅಂತ ಕರಿಯಪ್ಪ. ಹಾಂ, ವರ್ಷ ತಮ್ಮ ಇನ್ಮೇಲಿಂದ ನಾ ಯಾರ ಮನೆಗೂ ಊಟ ಮಾಡಬೇಡ ಕಣಪ್ಪ, ನಮ್ಮ ಮನೆಗೆ ಊಟ ಮಾಡ್ಕೊಂಡು ನಮ್ಮ ಮನೆಗೆ ಬರ್ತಾ ಹೋಗ್ತಾ ಚೆನ್ನಾಗಿರಪ್ಪ ಅಂತ ಹೇಳಿ ನಿನ್ನ ಬಾಯಿಂದ ಹೇಳಪ್ಪ. ತಮ್ಮ ವರ್ಷ ಇನ್ಮೇಲಿಂದನ ನಮ್ಮ ಮನೆಗೆ ಬರ್ತಾ ಹೋಗ್ತಾನ ಚೆನ್ನಾಗಿರಪ್ಪ. ಇನ್ಮೇಲೆ ಇಬ್ರು ಮಾತಾಡೋಣ. ನಮ್ಮ ಮನೆಗೆ ಊಟ ಮಾಡು, ಯಾರ ಮನೆಗೂ ಹೋಗ್ಬೇಡ, ಇನ್ಮೇಲಿಂದನ ಇಬ್ರು ಚೆನ್ನಾಗಿರೋಣ. ಸರಿ ಆಯ್ತಣ್ಣ, ಆಯಿತು. ಹೆಂಗ ಅಣ್ಣ ತಮ್ಮಗಳು ಒಂದಾದ್ರತ್ತ. ನಮ್ಮ ರುತ್ತಮ್ಮ ಒಳ್ಳೇದು ಮಾಡ್ತತ್ತ. ಹ್ಞೂ ಅಜ್ಜಿ, ಇನ್ನು ಎಷ್ಟು ಜನ ಇದ್ದಾರೆ, ಇಬ್ರು ಚೆನ್ನಾಗಿರ್ಬೇಕಪ್ಪ. ನಾನು ಅದಕ್ಕೆ ನಮ್ಮ ಅಪ್ಪ ಇಂತಾಗ ಹೇಳ್ದೆ ಎದ್ದಾಗ, ಮಾತಾಡಿಸ್ಲಿಲ್ಲ ಅಂದ್ರೆ ನಾನಂತೂ ಮಾತಾಡ್ಸಲ್ಲ ನಿನ್ನ, ನಮ್ಮ ಚಿಕ್ಕಪ್ಪನ ಮಾತಾಡಿಸ್ಲಿಲ್ಲ ಅಂದರೆ. ಒಳ್ಳೆ ಬುದ್ಧಿ ಬಂದೈತೆ. ಎಲ್ಲರೂ ತಪ್ಪು ಮಾಡ್ತಾರೆ, ಇವಾಗ ಹೆಂಗತ್ತ ಒಳ್ಳೆ ಬುದ್ಧಿ ಕಲ್ಕೊಳೈತೆ. ಏನು ಮಾಡೋಕ್ಕಾಗುತ್ತೆ ಇವಾಗ? ನಮ್ಮ ಚಿಕ್ಕಪ್ಪ ಹಿಂಗೆ ಬೇರೆಯವ್ರ ಮನೆ ಬಾಗ್ಲಿಗೆ ಹೋಗೋಕ್ಕಾಗುತ್ತಾ? ಹಸುಗಣ ಚಿಕ್ಕಿರ ಮನೆ ಬಾಗ್ಲಿಗೆ ಹೋದ್ರೆ ಅವ್ರು ಎಷ್ಟು ಮಾತಾಡ್ತಾರೆ ಹೇಳು? ನಾನು ಕರಿತಿದ್ ಕಣಮ್ಮ, ನಿಮ್ಮ ಅಪ್ಪ ಮಾತಾಡಿಸ್ತಿಲ್ಲದಕ್ಕೆ ಗೊತ್ತಿರಲಿಲ್ಲ. ಈಗ ಹಂಗೆ ಬಿಡತ್ತಿ ಬೆಳಗು ಒಂದಾದ್ರು. ಅಣ್ಣ ದಯವಿಟ್ಟು ನನಗೆ ಕ್ಷಮಿಸ್ಬಿಡಣ್ಣ, ನಾನು ಕ್ಷಮಿಸ್ಬಿಡಪ್ಪ. ನಾನು ಇಷ್ಟು ದಿನ ಮಾತಾಡ್ಸಿರ್ಲಿಲ್ಲ, ಇವಾಗ ಮಾತಾಡಿಸ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡು. ಇನ್ಮೇಲೆ ಚೆನ್ನಾಗಿರಾನ ಹೇಳು. ಮೇಲಿಂದಾನ ಚೆನ್ನಾಗಿ ಇದ್ಕೊಂಡು ಹೋಗು. ನೀನು ನಮ್ಮ ಮನೆಯಾಗೆ ಇದ್ಬಿಡು. ನೀನು ಇನ್ನೇನು ಮಾಡೋಕ್ಕಾಗುತ್ತೆ? ನಿನಗೂ ಇನ್ಯಾರೋ ಇದ್ದಾರೆ, ನಮ್ಮ ಮನೆಯಾಗೆ ಇದ್ಕೊಂಡು ಚೆನ್ನಾಗಿ ಇದ್ಕೊಂಡು ಹೋಗಪ್ಪ, ಅಷ್ಟೇನು. ನನಗಂತೂ ಭಾಳ ಸಂತೋಷ ಆಯ್ತು. ನಮ್ಮ ಹುಡುಗರು ಇಬ್ಬರು ಒಂದಾಗ್ಬಿಟ್ರು. ಇನ್ಮೇಲೆ ಜಗಳ ಅನ್ನೋದು ಬೇಡ ಚಿಕ್ಕಪ್ಪ, ಈ ಮನೇಲಿ ಚೆನ್ನಾಗಿ ಇದ್ಕೊಂಡು ಹೋಗ್ರಿ ಅಷ್ಟೇನೆ. ಜಗಳ ಅನ್ನೋದು ಈ ಮನೆಗೆ ಇರಲೇಬಾರ್ದು ಇನ್ಮೇಲಿಂದ. ಇಷ್ಟು ದಿವಸ ಏನಪ್ಪ ಈ ಮನೆಗೆ ಹಿಂಗೆ ಜಗಳ ಆಡ್ತಿದ್ರು, ಇವಾಗ ಹೆಂಗಿದ್ದಾರಪ್ಪ ಅಂತ ಹೇಳಿ ನೋಡಿದವ್ರು ಹೊಟ್ಟೆ ಹುರ್ಕೋಬೇಕು, ಹಂಗಿರ್ಬೇಕು ಚಿಕ್ಕಪ್ಪ ನೀವು. ಹೇಳಮ್ಮ, ನೀನು ನಮ್ಮ ಮನೆಯಾಗೆ ನಮ್ಮ ಋತಮ್ ದೊಡ್ಡದಾಗಬೇಕಾಗಿತ್ತು, ಎಲ್ಲರಿಗೂ ಬುದ್ಧಿ ಹೇಳ್ಬೇಕಾಗಿತ್ತು. ಇವತ್ತು ಸಣ್ಣದಾದ್ರೂ ದೊಡ್ಡ ಬುದ್ಧಿ ಐತಿ. ಎಂಥ ಸೆನಕ್ಕೆ ಎಲ್ಲರನ್ನೂ ಒಂದು ಮಾಡುತ್ತೆ, ಜಗಳಾಡಕ್ಕೆ ಬಿಡಲ್ಲ. ನಮ್ಮ ಋತಮ್ಗೆ ಒಳ್ಳೆ ಬುದ್ಧಿ ಐತಿ. ಹೆಂಗಾತ ನಿಮ್ಮ ಅಣ್ಣ ತಮ್ಗಳು ತಮ್ಗಳು ಅವರು ಸೆನಕ್ಕಿದ್ರೆ ಸಾಕ ಮುಂದೆ ಚೆನ್ನಾಗಿರ್ತಾರೆ ಹೇಳ್ಬಿಡಪ್ಪ. ಅವ್ರನ್ನಿಬ್ರು ನಾನು ಕಿತ್ತಾಡೋದಕ್ಕೆ ಬಿಡೋದಿಲ್ಲ. ನಮ್ಮ ಚಿಕ್ಕಪ್ಪನೂ ನಮ್ಮ ಅಪ್ಪ ಹೆಂಗೆ ದೂರ ಆಗಿದ್ರೆ ಅವರಿಬ್ರು ಹೆಂಗೆ ಒಂದು ಮಾಡಿದ್ನ, ಅವರಿಬ್ರು ನಾನು ಕಿತ್ತಾಡಕ್ಕೆ ಬಿಡೋದೇ ಇಲ್ಲ. ಒಳ್ಳೆ ಸ್ಕೂಲ್ಗೆ ಹೋಗವ್ರೆ, ಸಿದ್ಧಗಂಗಾ ಮಠಕ್ಕೆ ಹೋಗವ್ರೆ, ಅಲ್ಲಿ ಶಿಸ್ತು ಎಲ್ಲ ಕಲ್ಕೊಂಡು ಅವರು ಚೆನ್ನಾಗಿ ಆಗ್ತಾರೆ. ಸುಮ್ಮನಿರು. ಬಾರಪ್ಪ ಬಾ, ಚಪಾತಿ ಮಾಡಿದ್ದೀವಿ, ತಿನ್ನು ಬಾ. ಬಾ ಚಿಕ್ಕಪ್ಪ, ಇಬ್ರು ಒಂದೇ ತಟ್ಟೆಲಿ ಊಟ ಮಾಡ್ಬರ್ರಿ. ಚಪಾತಿ ಹಾಕ್ಕೊಡ್ತೀನಿ, ಒಂದೇ ತಟ್ಟೆಲಿ ತಿನ್ರಿ ಇವತ್ತು. ಒಂದಾಗಿದ್ರಲ್ಲ ಇಬ್ರು, ಇಷ್ಟಿನ ಮಾತಾಡ್ತಿರ್ಲಿಲ್ವಲ್ಲ ಅದಕ್ಕೆ. ನಡಿಯಪ್ಪ ತೊಳ್ಕೊಂಬ. ಹಾಕ್ಕೊಡ್ತೀನಿ ಇಬ್ರಿಗೂ ಚಪಾತಿ, ಪಲ್ಯ, ಚಟ್ನಿ ಮಾಡಿದ್ದೀವಿ, ತಿನ್ಮಂತ್ರಿ. ಇಬ್ರು ಒಂದೇ ತಟ್ಟೆಗೆ ತಿನ್ರಿ ಇವತ್ತು. ಇಬ್ರು ಒಂದಾಗಿದ್ರಲ್ಲ ಅಣ್ಣ ತಮ್ಮಂದ್ರು, ಅದಕ್ಕೇನೆ ಇಬ್ರು ಕೂತ್ಕೊಂಡು ಒಂದೇ ತಟ್ಟೆಲಿ ತಿಂದುಬಿಡ್ರಿ. ಇನ್ಮೇಲಿಂದ ಅಣ್ಣ ತಮ್ಮಳು ಹೆಂಗಿರ್ಬೇಕಂದ್ರೆ ಒಂದೇ ತಟ್ಟೆಲಿ ಊಟ ಮಾಡೋ ಥರ ಇರ್ಬೇಕು ಅಣ್ಣ ತಮ್ಮಂದ್ರು. ಅಮೃತಮ್ ನೋಡಿ ಹಂಗೆ ಹೇಳುತ್ತೆ. ಹಾಕೊಡಗಮ್ಮ, ತಿನ್ಲೋಗು, ಹೋಗ ಪುರ್ಸ ತಿನ್ನೋಗು. ಇಬ್ರು ಕೈ ತೊಳ್ಕೊಂಬರ್ರಿ, ಹಾಕ್ಕೊಡ್ತೀನಿ. ನಮ್ಮ ಋತು ಒಟ್ಟು ಬುದ್ಧಿವಂತೆ ಆಯ್ತೆ. ನಮ್ಮ ಮನೆಗೆ ಗುದ್ದಾಡಬಾರ್ದು, ಕಿತ್ತಾಡಬಾರ್ದು ಅಂತ ಹೇಳಿ ಎಂಥ ಸೆನಕಾಯಿ ಬುದ್ಧಿ ಓಡಿಸುತ್ತೆ ಅಂತ ತಲೆಲಿ. ಬೋಲ್ ಬುದ್ಧಿ ನಮ್ಮ ಋತಮ್ಗೆ ಎಂಥ ಸೆನಕ್ಕೆ ಬುದ್ಧಿ ಐತಿ, ದೊಡ್ಡ ಬುದ್ಧಿ ಐತಿ. ಸಣ್ಣದಾದ್ರೂ ದೊಡ್ಡ ಬುದ್ಧಿ ಐತಿ. ನೋಡು, ಅವ್ರ ಅಪ್ಪ ಇಂತ ಆಟ ಹಿಡಿದು ನೀನು ನನ್ನ ಮಾತಾಡಿಸ್ಬೇಡ ಕಣಪ್ಪ ನೀನು ಅಂತ ಹೇಳಿ ಆಟ ಹಿಡಿದು ಕುಕ್ಕೊಂಡು ಅವ್ರ ಚಿಕ್ಕಪ್ಪನೂ ಅವ್ರ ಅಪ್ಪ ಇನ್ನೂ ಒಂದು ಮಾಡಿಬಿಟ್ಲಲ್ಲ. ಬೋಲ್ ಬುದ್ಧಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮನೆಯಾಗೆ ಬರೀ ಜಗಳ ಗುದ್ದಾಟ ಬರೀ ಇದೇ ಆಗಿತ್ತು. ನಮ್ರು ತಮ್ಮನ ಕಾಲಕ್ಕಾನ ಸೆನಕ್ಕಾಗುತ್ತೇನೋ, ಸೆನಕ್ಕಿರ್ತಾರೇನೋ ಅನ್ಕೊಂತಿದ್ದೆ. ಹೆಂಗಾಗ್ತ ನಮ್ರು ತಮ್ಮನ ಕಾಲಕ್ಕೇನೆ ಸೆನಕ್ಕೈದಿವತ್ತು. ಇವಾಗ ನಮ್ಮ ಮನೆಯಾಗೆ ಯಾವುದು ತಂಟ್ಲಿಲ್ಲ ಅಂತ. ಅವಾಗಂತೂ ನಮ್ಗಾಲೆ ಸಾಕಾಗ್ಬಿಟ್ಟಿತ್ತು. ಅಯ್ಯಪ್ಪ, ಬೋಲು ಒಂಥರ ಬೇಜಾರು ಅನ್ಸಿತ್ತು ಹೋಗತ್ತ. ನಮ್ಮ ಮನೆಗೆ ಒಂದು ಹಾಕ್ದೆ ಒಂದು ಉಟ್ಕೊಂಬವು. ಹೆಂಗ ನಮ್ಮ ತಮ್ಮ ನೋಡ್ರಿ, ನಮ್ಮ ವರ್ಷ ಮಾತಾಡ್ತಿರ್ಲಿಲ್ಲ, ಭಾಳ ವರ್ಷದಿಂದ ಆಯೇ ಮಾತು ಬಿಟ್ಟಿದ್ರು. ಅದಕ್ಕೇನೆ ಇವ ನಮ್ಮ ಋತು ಅವ್ರ ಅಪ್ಪ ಇಂಟಾಗ ಆಟ ಹಿಡಿದು ನೀನು ಮಾತಾಡಿಸ್ಲೇಬೇಕು, ನೀನು ಚಿಕ್ಕಪ್ಪನ ಯಾಕೆ ಮಾತಾಡ್ಸಲ್ಲ, ನೀನು ಮಾತಾಡಿಸ್ತಿರೋದಕ್ಕೆ ಅಲ್ವೇ ಬರಲ್ವೇ ಚಿಕ್ಕಪ್ಪ ನಮ್ಮ ಮನೆಗೆ ಊಟ ಮಾಡಕ್ಕೆ ಒಬ್ರು ಮನೆ ಬಾಗ್ಲಿಗೆ ಹೋಗೋದು ಯಾಕೆ ಅಂತ ಆಟ ಹಿಡಿದು ಕೂಕೊಂಡು ಒಂದು ಮಾಡ್ಬಿಡ್ತು ಅವ್ರ ಚಿಕ್ಕಪ್ಪನೂ ಅವ್ರ ಅಪ್ಪ ಇನ್ನೂ. ನಮ್ಮ ಋತಮ್ಗೆ ಬುದ್ಧಿ ಚೆನ್ನಾಗೈತಿ. ನಮ್ಮ ಋತಮ್ಮನ ಕಾಲಕ್ಕೆ ಚೆನ್ನಾಗಿ ಆಗ್ಬಿಟ್ರತ್ತ. ನೋಡ್ತಾ ಇರ್ರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.